ಭಾಲ್ಕಿಯ ಹಿರೇಮಠ ಸಂಸ್ಥಾನದಲ್ಲಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ಸಂಬಂಧವಾಗಿ ಇಂದು ಪೂರ್ವಭಾವಿ ಸಭೆ ನೆರವೇರಿತು. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪೀಠಾಧಿಪತಿಗಳಾದ ಗುರುಬಸವ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಶುಕ್ರವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲೆ ಅಲ್ಲದೆ ನೆರೆಯ ಕಲಬುರಗಿ ಸೇರಿ ಮಹಾರಾಷ್ಟ್ರ, ತೆಲಂಗಾಣ ರಾಜ್ಯದ ವಿವಿಧ ಜಿಲ್ಲೆಯ ಸಾವಿರಾರು ಸಂಖ್ಯೆಯ ಭಕ್ತರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಉದ್ಯಮಿಗಳು, ಗಣ್ಯರು ಭಾಗವಹಿಸಿ ಅಮೃತ್ ಮಹೋತ್ಸವದ ಯಶಸ್ಸಿಗೆ ಅಗತ್ಯ ಸಲಹೆ ಸೂಚನೆಯನ್ನ ನೀಡಿದ್ದಾರೆ. ಅಮೃತ ಮಹೋತ್ಸವಕ್ಕೆ ರಾಷ್ಟ್ರಪತಿಗಳನ್ನ ಮತ್ತು ದೇಶದ ಹೆಸರಾಂತ ಸಾಹಿತಿ ಗಣ್ಯರನ್ನ ಆಹ್ವಾನಿಸುವುದು, ಅಭಿನಂದನಾ ಗ್ರಂಥ ಹೊರತರುವುದು ಮತ್ತು ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಜೀವನ ಸಾಧನೆ ಕುರಿತು ಕಾರ್ಯಕ್ರಮ ಆಯೋಜಿಸುವುದು, ರಾಜ್ಯದಾದ್ಯಂತ ಅಭಿಯಾನ ರೂಪದಲ್ಲಿ ಪ್ರಚಾರ ಮತ್ತು ಅಂತಾರಾಜ್ಯ ಸಮ್ಮೇಳನ ಆಯೋಜಿಸುವುದು ಸೇರಿ ವಿವಿಧ ಸಲಹೆ ಸೂಚನೆಗಳನ್ನು ಭಕ್ತರಿಂದ ವ್ಯಕ್ತವಾದವು. ಅಧ್ಯಕ್ಷತೆಯನ್ನ ವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಹಿರೇಮಠ ಸಂಸ್ಥಾನ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಿವಿಧ ಸಮಾಜಪರ ಸೇವೆಗಳ ಮೂಲಕ ಶ್ರೀಮಠವನ್ನ, ರಾಜ್ಯ, ದೇಶವನ್ನ ಗುರುತಿಸುವಂತೆ ಮಾಡಿದ್ದಾರೆ. ಬಸವ ತತ್ವ ಪ್ರಸಾರದ ಜೊತೆಗೆ ಶಿಕ್ಷಣ, ಅನಾಥ ಮಕ್ಕಳ ಸೇವೆಗೈಯುತ್ತಿರುವುದು ಹೆಮ್ಮೆ ತರಿಸಿದೆ. ಅಂತಹ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ 75 ತುಂಬುತ್ತಿರುವುದು ಸಂತಸ ತರಿಸಿದೆ. ಜನ್ಮದಿನದ ಸವಿ ನೆನಪಿಗಾಗಿ ಆಚರಿಸಲು ಉದ್ದೇಶಿಸಿರುವ ಅಮೃತ ಮಹೋತ್ಸವ ಅರ್ಥಪೂರ್ಣ ಆಚರಣೆಗೆ ಅಗತ್ಯ ಸಹಾಯ ಸಹಕಾರದೊಂದಿಗೆ ತನು ಮನ ಧನದಿಂದ ಸಹಕರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅವೆಲ್ಲರಲ್ಲಿ ವಿಶೇಷವಾಗಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ಭೂತೋನ ಭವಿಷ್ಯತೋ ಅನ್ನುವಂಥ ರೀತಿಯಲ್ಲಿ ಆಚರಿಸಬೇಕು ಅಂತೇಳಿ ಹೇಳಿ ತಾವೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಿ. ಮಾತಿನ ಸದ್ದು ದೂರ ಕೇಳಿಸ್ತದೆ, ಕೆಲಸದ ಸದ್ದು ಇನ್ನೂ ಹೆಚ್ಚಿನ ದೂರ ಕೇಳಿಸ್ತದೆ. ಆಡಿದ ಮಾತು ಅಳಿಸಿ ಹೋಗ್ಬೋದು, ಆದರೆ ಮಾಡಿದ ಕೆಲಸ ಶಾಶ್ವತವಾಗಿ ಉಳಿತದೆ. ಆ ಶಾಶ್ವತವಾಗಿ ಉಳಿಯುವಂಥ ಕೆಲಸ ಮಾಡಿದಂಥರು ಪರಮಪೂಜ್ಯ ಚನ್ನಬಸವ ಪಟ್ಟದೇವರು. ಬಸವಲಿಂಗ ಪಟ್ಟದೇವರು ಈಗೇನು ಮಾತೃ ಹೃದಯಗಳು, ಇವತ್ತು ಯಾವ ರೀತಿಯಲ್ಲಿ ಅವರು ಇವತ್ತು ಮಕ್ಕಳಿಗೆ, ನಾನು ಭಾಳ ಕಡೆ ನೋಡಿದ್ದೇನೆ, ಇವತ್ತು ಯಾರು ಅನೇಕ ಜನ ಇವತ್ತಿನ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾರು ಅಪ್ರಾಪ್ತರು ಹೆರಿಗೆ ಆಗಿದ ನಂತರ ಆ ಮಕ್ಕಳಿಗೆ ಕಸದ ಬುಟ್ಟಿಯಲ್ಲಿ ಬಿಸಾಕಿದಂಥದ್ದು, ಇವತ್ತು ಅನೇಕ ಮಕ್ಕಳಿಗೆ ಎಲ್ಲೆಲ್ಲೋ ಬಿಸಾಕಿದಂಥದ್ದು, ಅಂಥ ಮಕ್ಕಳಿಗೆ ಸುದೈವ ಮಕ್ಕಳು ಅಂತೇಳಿ ಹೇಳಿ ಅವರಿಗೆ ಪಾಲನೆ ಪೋಷಣೆ ಮಾಡುವಂಥದ್ದು. ಮತ್ತು ಯಾರು ವಿಶೇಷ ಚೇತನರಿದ್ದಾರೆ, ಆ ವಿಶೇಷ ಚೇತನ ನಾನು ಹೋಗಿದ್ದೆ, ಭೇಟಿ ಕೊಟ್ಟಿದ್ದೆ. ಆ ಮಕ್ಕಳಿಗೆ ತಂದೆ ತಾಯಿ ಆಗಿ ಅವರಿಗೆ ಬೆಳೆಸೋದು ಅಂತ ಹೇಳಿದರೆ ಅಷ್ಟೊಂದು ಸುಲಭವಾದಂಥ ಒಂದು ಕೆಲಸ ಅಲ್ಲ. ಅಂಥ ಒಂದು ಅದರಲ್ಲಿ ಇವತ್ತು ಇಡೀ ದೇಶದಲ್ಲಿ ಯಾರಾದರೂ ಇಂಥ ಒಂದು ಪವಿತ್ರವಾದಂಥ ಒಂದು ಕೆಲಸ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಪರಮಪೂಜ್ಯ ಬಸವಲಿಂಗ ಪಟ್ಟದೇವರು ಅಂತ ಭಾಳ ಹೆಮ್ಮೆ ಅಂತ ಹೇಳ್ಬೋದು. ಪರಮಪೂಜ್ಯ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಕಾರ್ಯಕ್ರಮ 75 ವರ್ಷ ಮುಗೀತಾವೆ. ಸಾರ್ಥಕವಾದಂಥ ಬದುಕನ್ನು ಬದುಕಿದ್ದಾರೆ, ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಆಗಬೇಕು, ಅತ್ಯಂತ ಅರ್ಥಪೂರ್ಣವಾಗಿ ಆಗಬೇಕು, ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೂ ಸೇರಿಸುವಂಥದ್ದು. ಮತ್ತು ಏನು ಅವರ ತತ್ವಾದರ್ಶಗಳಿದ್ದಾವೆ ಪರಿಚಯ ಮಾಡುವಂಥ ಕೆಲಸ ಆಗಬೇಕು. ಅದರ ಮುಖಾಂತರ ಅಭ್ಯುದಯಕ್ಕಾಗಿ, ಸಮಾಜದ ಒಳಿತಿಗಾಗಿ ಈ ನಮ್ಮ ಭಾಲ್ಕಿ ಬೀದರ್ ಜಿಲ್ಲೆಯ ಕೀರ್ತಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು. ಒಂದು ನಿಟ್ಟಿನಲ್ಲಿ ಪೂಜ್ಯರೇನು ಸೇವೆ ಮಾಡಿದ್ದಾರೆ, ಅವ್ರದ್ದೇನು ಕೊಡುಗೆ ಇದೆ, ಏನು ಕೆಲಸ ಮಾಡಿದ್ದಾರೆ, ಎಷ್ಟೇ ಅವ್ರ ಬಗ್ಗೆ ಹೇಳಿದಿರೋದು ಕಡಿಮೆನೇ ಇದೆ. ಈ ಒಂದು ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮ ತನು ಮನ ಧನದಿಂದ ಅತ್ಯಂತ ಯಶಸ್ವಿಯಾಗಿ ಮತ್ತು ಅಭೂತಪೂರ್ವವಾಗಿ ನಾವೆಲ್ಲ ಸೇರಿ ಮಾಡೋಣ. ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಿಶೇಷವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಜಿಲ್ಲೆ ಅಲ್ಲದೆ ನೆರೆಯ ರಾಜ್ಯಗಳಲ್ಲಿ ಬಸವ ತತ್ವ ಪ್ರಸಾರದ ಜೊತೆಗೆ ಶಿಕ್ಷಣ ಸಂಸ್ಥೆ ತೆರೆದು ವಿದ್ಯಾದಾನದ ಮೂಲಕ ಸಾವಿರಾರು ಮಕ್ಕಳ ಭವಿಷ್ಯ ಬೆಳಗಿಸುವ ಕೆಲಸ ಮಾಡುತ್ತಿರುವ ಪೂಜ್ಯರು ಅಮೃತ ಮಹೋತ್ಸವ ಎಲ್ಲರೂ ಸೇರಿ ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ತಿಳಿಸಿದ್ದಾರೆ. ತಾಯಿ ಹೃದಯ, ಅವ್ರ ಮನಸ್ಸು ತಾಯಿ ಮನಸ್ಸು, ಅವರೆಲ್ಲರಿಗೂ ತೊಗೊಂಡು ಹೋಗ್ಬೇಕು. ಸಮಾಜ ಒಂದಿರಬೇಕು. ದೊಡ್ಡ ಪ್ರಮಾಣದಲ್ಲಿ ಏನಾದ ಬಸವ ಬೆಳಿಬೇಕಂತ ಉದ್ದೇಶದಿಂದ, ದೊಡ್ಡ ಪ್ರಮಾಣ ಶಿಕ್ಷಣ ಸಂಸ್ಥೆ ಬೆಳೆಸ್ಬೇಕಂತ ಉದ್ದೇಶದಿಂದ ಅವ್ರು ಭಾಳ ದೊಡ್ಡ ಶ್ರಮ ಪಟ್ಟಿದ್ದಾರೆ. ಅವ್ರದ್ದು 75ನೇ ಅಮೃತ ಮಹೋತ್ಸವ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಹಾಗಾಗಿ ನಾವು
ನಮ್ಮ ಉಸ್ತುವಾರಿ ಮಂತ್ರಿಯವರು ನಮ್ಮದೇನದ ಈ ಸ್ವಾಗತ ಸಮಿತಿ ಅಧ್ಯಕ್ಷರು ನೀವು ಎಲ್ಲರೂ ಕೂತಿನ ದೊಡ್ಡ ಪ್ರಮಾಣದಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಮಾಡೋಣ. ಇನ್ನು ನಾಡೋಜ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿ.ಕೆ. ಸಿದ್ದರಾಮ್ ಮಾತನಾಡಿ, ಪೂಜ್ಯರ ವಿಶೇಷ ಸೇವೆ ಮೂಲಕ ಹಿರೇಮಠ ಸಂಸ್ಥಾನ ರಾಜ್ಯದಲ್ಲಿ ಶ್ರೇಷ್ಠ ಮಠವಾಗಿ ಬೆಳೆದಿದೆ. ಪೂಜ್ಯರ ಅಮೃತ ಮಹೋತ್ಸವ ಸವಿನೆನಪಿಗಾಗಿ ಬೃಹತ್ ಗ್ರಂಥ ಹೊರತರುವ ಕೆಲಸ ಆಗಬೇಕು ಅಂತ ತಿಳಿಸಿದ್ದಾರೆ. ಒಂದು ಕಾಳಜಿ, ಕರುಣೆ, ಅವರ ಒಂದು ಹಾಲಿನಂಥ ಹೃದಯ ಇವೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡು 1 ರಿಂದ 2 ದಿನ ಮಾತ್ರ ಅಪ್ಪಾಜಿ ಕಾರ್ಯಕ್ರಮ ಹೆಂಗಿರಬೇಕು ಅಂದ್ರೆ ಆ ಕಾರ್ಯಕ್ರಮ ಇತಿಹಾಸ ಪುಟ ಸೇರಬೇಕಾದ್ರೆ ಭಾಳ ದಿನ ಮಾಡಬಾರ್ದು. 1 ಇಲ್ಲ 2 ದಿನ ಭಾಳ ಸಿಸ್ಟಮೆಟಿಕ್ಕಾಗಿ ಆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಗುರುಬಸವ ಪಟ್ಟದೇವ್ರು ಹೇಳಿದಂಗೆ ಒಂದು ವೇಳೆ ರಾಷ್ಟ್ರಪತಿಗಳು ಬಂದರೆ ಅದು ಆಟೋಮೆಟಿಕ್ಲಿ ಇತಿಹಾಸ ಪುಟ ಸೇರ್ತದೆ. ಹಿಂದೆ ಭೀಮಣ್ಣ ಖಂಡ್ರೆ ಸಾಹೇಬರು ನೇತೃತ್ವದಲ್ಲಿ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅವರು ಬಂದು ಪೂಜ್ಯ ಚನ್ನಬಸವ ಪಟ್ಟದೇವರ 100ನೇ ಜನ್ಮ ದಿನಾಚರಣೆ ಮಾಡಿದ್ದು ಇತಿಹಾಸ ಪುಟ ಇದೆ. ಇವತ್ತಿಗೂ ನಾವೆಲ್ಲರೂ ಅದನ್ನು ನೆನೆಸ್ಕೊಳ್ತಾ ಏನು ಮಾಡ್ತಾ ಇದ್ದೇವೆ. ಅದೇ ರೀತಿ ಬಸವಲಿಂಗ ಪಟ್ಟದೇವರ 75ನೇ ಜನ್ಮದಿನ ಆ ರೀತಿ ಆಗಬೇಕು. ಹಲ್ಕಿ ಮಠ ಇಡೀ ರಾಜ್ಯ ಮಟ್ಟದಲ್ಲಿ ಬೆಳೆದಿದೆ. ಎಲ್ಲ ಸ್ವಾಮೀಜಿಗಳ ಬಾಯಲ್ಲಿ ಬಸವಲಿಂಗ ಪಟ್ಟದೇವರು, ಚನ್ನಬಸವ ಪಟ್ಟದೇವರು, ಭಾಲ್ಕಿ ಹಿರೇಮಠ ಅಂಬೋದಿದೆ. ಹಾಗಾಗಿ ನಾಡಿನ ಎಲ್ಲ ಹಿರಿಯ ಮಠಾಧೀಶರುಗಳಿಗಾಗಿ ಒಂದು ದಿನ ವೇದಿಕೆ ಮೀಸಲಿರಬೇಕು. ಅದರಲ್ಲಿ ಯಾರು ರಾಜಕಾರಣಿಗಳು ಬೇಡ, ಏನೂ ಬೇಕಾಗಿಲ್ಲ. ಕೇವಲ ಬಸವತತ್ವ. ಒಂದು ದಿನ ಪೂರ್ತಿಯಾಗಿ ಇವತ್ತಿನ ಈ ಆಧುನಿಕ ಯುಗದಲ್ಲಿ ಏನು ನಡೀತದ, ರಾಜಕಾರಣಿಗಳು, ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲರೂ ಯಾರ್ಯಾರಿಗೆ ಏನೇನು ಅವಕಾಶ ಇದೆ ಆ ನಿಟ್ಟಿನಲ್ಲಿ ಮಾಡ್ತಕ್ಕಂಥ 2 ದಿನದ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು ಮಾಡಿದರೆ ಚೆನ್ನಾಗಿರ್ತದಂತ ನನ್ನ. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಶರಣಬಸವ ಸ್ವಾಮೀಜಿ ಮಾತನಾಡಿ, ಕಲ್ಯಾಣ ನಾಡಿನ ಮಠಾಧೀಶರಿಗೆ ಹಿರೇಮಠ ಸಂಸ್ಥಾನ ತವರು ಮನೆ ಇದ್ದಂತೆ. ಪೂಜ್ಯರು ಬಸವತತ್ವ ಆರಾಧಕರನ್ನ ನಾಡಿಗೆ ಪರಿಚಯಿಸುವ ಕೆಲಸ ಮಾಡುತ್ತಿದ್ದಾರೆ. ಪೂಜ್ಯರ ಅಮೃತ ಮಹೋತ್ಸವಕ್ಕೆ ವಹಿಸುವ ಜವಾಬ್ದಾರಿಯನ್ನ ಚಾಚು ತಪ್ಪದೆ ಪಾಲಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಇನ್ನು ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಾತನಾಡಿ, ಶಿಕ್ಷಕರಾಗುವ ಕನಸು ಕಂಡಿದ್ದ ಪೂಜ್ಯರು ಶ್ರೀಮಠಕ್ಕೆ ಪೀಠಾಧಿಪತಿಯಾಗಿರುವುದು ವಿಶೇಷವೆನಿಸಿದೆ. ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಶ್ರೀಮಠವನ್ನು ಮುನ್ನಡೆಸಿ ಇಂದು ರಾಜ್ಯ ದೇಶದ ಗಮನ ಸೆಳೆಯುವಂತೆ ಮಾಡಿದ್ದಾರೆ. ಅನೇಕ ವಿಧಾಯಕ ಕಾರ್ಯಗಳ ಮೂಲಕ ಶ್ರೀಮಠದ ಕೀರ್ತಿ ಹೆಚ್ಚಿಸುವುದರ ಜೊತೆಗೆ ವಿದ್ಯಾ ದೇಗುಲ ತೆರೆದು ಗಡಿಯಲ್ಲಿ ಗುಣಾತ್ಮಕ ಶಿಕ್ಷಣ ಕೊಡುವ ಕೆಲಸ ಮಾಡುತ್ತಿದ್ದಾರೆ. ಪೂಜ್ಯರ ಅಮೃತ ಮಹೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಿದ್ದು ಎಲ್ಲ ಭಕ್ತರು ತನು ಮನಧನದಿಂದ ಸಹಕರಿಸಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಉದ್ಯಮಿ ಬಸವರಾಜ್ ಧನ್ನೂರ್, ಬಸವರಾಜ್ ಬುಳ್ಳ, ಕಸಾಪ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ, ಶಕುಂತಲಾ ಬೆಲ್ದಾಳೆ, ಡಾಕ್ಟರ್ ದೇವಿಕಾ ನಾಗುರೆ, ಪಾರ್ವತಿ ಸೋನಾರೆ ಸೇರಿದಂತೆ ಮುಂತಾದವರು ಅನೇಕ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಬಾಬು ವಾಲಿ ಅವರು ಕಾರ್ಯಕ್ರಮವನ್ನು ಸ್ವಾಗತಿಸಿದರು ಮತ್ತು ಪುರಸಭೆ ಅಧ್ಯಕ್ಷೆ ಶಶಿಕಲಾ ಅಶೋಕ್, ಉಪಾಧ್ಯಕ್ಷ ವಿಜಯ್ ಕುಮಾರ್, ರಾಜಭವನ್, ಶಿವಾನಂದ್, ಹೈಬತ್ ಪುರೆ, ಅಶೋಕ್ ಚಂದ್ರೆ ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು. 84ರಿಂದ ಈ ಮಠದ ಒಂದು ಹೊಸ ಸಾರಥ್ಯವನ್ನು ವಹಿಸಿಕೊಂಡು ಪೂಜ್ಯ ಗುರುಗಳವರು ಬಸವಲಿಂಗ ಪಟ್ಟಾಧ್ಯಕ್ಷರು ಬಂದರು. ಈಗ ಆ ಪೂಜ್ಯರಿಗೆ 75 ವರ್ಷಗಳು ನಂಬಕ್ಕಾಗಂಗಿಲ್ಲ. ನಾವು 75 ಅಲ್ಲ, ದೊಡ್ಡ ಗುರುಗಳವರು 109 ಬದುಕ್ಯಾರ. ಈಗಿನ ಗುರುಗಳು 111 ಬದುಕಿ, ಅವ್ರಿಗಿಂತ 2 ವರ್ಷ ಹೆಚ್ಚಾಗಲಿ ಅಂತ ನಾವು ಇಚ್ಛೆ ಇಟ್ಕೊಂಡವ್ರು. ಅವ್ರದ್ದು ಅಮೃತ ಮಹೋತ್ಸವನೂ ಆಗಲಿ, ಅವ್ರದ್ದು ಶತಮಾನೋತ್ಸವನೂ ಆಗಲಿ, ಆಗಬೇಕು. ಬಸವಾದಿ ಪ್ರಮುಖರು ಹಂಗೆ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ನಾವು ಬೇಡ್ಕೊಳ್ಳೋರು.